ಎಂತ ಗೊತ್ತುಂಟಾ? ಸೊ ನಾವೆಲ್ಲ ಕಡೆನೂ ಸುತ್ತರ್ಕೊಂಡ್ ಬಂದಿವಲ್ಲ ಪ್ಲೇಸಸ್ ನೋಡಕ್ಕೆ. ಆ ಭಾಷೆ ಕೆಲವೊಬ್ರು ಒಂದೊಂದು ಭಾಷೆ ಮಾತಾಡ್ತಾ ಇದ್ರು. ಆ ಭಾಷೆ ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾವು ಮಾತಾಡ್ತಿದ್ವಿ. ಬೇರೆ ಉದ್ದೇಶ ಏನಿಲ್ಲ. ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ದು ಗೋವಾಲೆ. ಬಟ್ ಲೈಟ್ ಅರೇಂಜ್ಮೆಂಟ್ಸು, ಬೀಚು ಎಲ್ಲ ಸಖತ್ತಾಗಿದೆ. ಬಂದು ಒಂದ್ಸಲ ವಿಸಿಟ್ ಹಾಕೊಂಡು ನೋಡ್ಕೊಂಡು ಹೋಗಿ. ಜೀವನ ಪೂರ್ತಿ ದುಡಿಯೋದು ಇರೋದೇ. ಲೈಫಲ್ಲಿ ಒಂದ್ಸತಿ ಆದರೂ ಎಂಜಾಯ್ಮೆಂಟ್ ಮಾಡಿ ಖುಷಿಯಿಂದ ಇರಿ. ಈಗ ಮತ್ತೆ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಡೆಡ್ ಎಂಡ್ಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ದಯವಿಟ್ಟು ಎಲ್ಲ ನೋಡಿ. ನಮ್ಮ ಫಾಲೋವರ್ಸ್ ಯಾರೇ ಇದ್ದಾರ ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಸೂಪರ್. ಆಮೇಲೆ ಬಂದರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ. ನೈಟು ನೀವೇನಾದರೂ ಬರ್ತ್ಡೇ ಆಗಿರ್ಬೋದು, ಡಿನ್ನರ್ ಪಾರ್ಟಿಂಗ್ ಆಗಿರ್ಬೋದು, ಏನಾದರೂ ನೀವು ಅಂದ್ಕೊಂಡಿದ್ರೆ ತುಂಬ ಡೆಕೋರೇಷನ್ಸ್ ಎಲ್ಲ ಮಾಡ್ಬಿಟ್ಟು ಬೀಚ್ ಪಕ್ಕನೇ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇಲ್ಲೆಲ್ಲ ನೋಡ್ತಾ ಇರ್ಬೋದು. ನೈಟೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಂದು ವಿಸಿಟ್ ಮಾಡಿ. ಒಬ್ಬರಿಗೆ ಏನೇ ಮಾಡಿದ್ರು 700 ತೊಗೊತಾರೆ. 700 ಇಲ್ಲ 7000. ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಅಂದರೆ 7000 ತೊಗೊತಾರೆ. ನಾರ್ಮಲಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಅಂದರೆ ಕೇಕಿಗೆಲ್ಲ ತೊಗೊಂಡು 1500. ಇನ್ನೂ ಸಿಂಪಲಾಗಿ ಮಾಡ್ತೀನಿ ಅಂದರೆ 700 ಮುಗಿಸ್ಕೊಡ್ತಾರೆ. ಅವರೇ ಎಲ್ಲ ಮಾಡ್ಕೊಡ್ತಾರೆ. ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿರುತ್ತೆ. ಬರ್ತಡೇ ಪಾರ್ಟಿ ಆಗಲಿ, ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ, ಆಮೇಲೆ ಇಲ್ಲಾಂದರೆ ಏನದು ಫೋಟೋಶೂಟು, ಇವರು ಹೊಸದಾಗಿ ಗಂಡನ್ನು ಜೋಡಿ ಮಾಡೋದಾಗಲಿ ಎಲ್ಲ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು. ಎಂಜಾಯ್ ಮಾಡಿ, ಖುಷಿ. ಬಾಯ್. ಈ ಹಡಗಲ್ಲಿ 10 ಜನ ಹೋಗ್ಬೇಕು. ಸೊ ಇವಾಗಿರೋ ನಾವು 5 ಜನ ಇದ್ದೀವಿ. 5 ಜನ ಬಂದಮೇಲೆ ನಾವು ಈ ಬೀಚ್ಗೆ ಹೋಗ್ತೀವಿ. ಲಾಂಗ್ ಡ್ರೈವ್ ಹೋಗ್ಬೇಕಂತ ಅಂದ್ಕೊಂಡು ಡಿಸೈಡ್ ಮಾಡಿ ಬೆಳಗ್ಗೆ ಬಂದು ಕೂತಿದ್ವಿ. ನೋಡೋಣ ಹೆಂಗಿರುತ್ತೆ. ಇದೊಂದು ಮೆಮೊರಿ, ಇದು ಒಂದು ಎಂಜಾಯ್ಮೆಂಟ್ ಹೆಂಗಿರುತ್ತೆ ನೋಡೋಣ. ಇನ್ನು ಅಲ್ಲಿವರೆಗೂ ಹೋಗ್ತೀವಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅಲೆಗಳು ಬೀಸ್ತಾ ಇದೆ, ಭಯ ಇದೆ. ಆದರೆ ನಮ್ಮಮ್ಮ ತಾಯಿ ಸೌದತ್ತಿ ಎಲ್ಲಮ್ಮ ಕಾಪಾಡಬೇಕು. ಆ ತಾಯಿ ಕೃಪೆ ನಮ್ಮ ಮೇಲಿದ್ರೆ ಏನೂ ಆಗ್ದಿರಾ ನಮ್ಮ ಸೇಫ್ಟಿಯಾಗಿ ಕರ್ಕೊಂಬಲ್ಲಿ. ಜೀವದ ಮೇಲಂತೂ ಭಯ, ಆಸೆ, ಇದು ಭಯ ಅಂತೂ ಇಲ್ಲ. ಆದರೂ ಧೈರ್ಯವಾಗಿ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಎಲ್ಲಮ್ಮ ತಾಯಿ ನಮ್ಮನ್ನು ಕಾಪಾಡಿ ಆಶೀರ್ವಾದ ಮಾಡಿ ಮತ್ತೆ ಹೆಂಗೆ ಹೋಗ್ತಾ ಇದೀವಿ ಹಂಗೆ ಕರ್ಕೊಂಡ್ ಬಿಟ್ಬಿಡ್ಲಿ ಆ ತಾಯಿ. ಜೈ ಸೌದತ್ತಿ ಎಲ್ಲಮ್ಮ. ಹಾಯ್ ಗೈಸ್, ಮತ್ತೇನು ಗೊತ್ತಾ, ನೋಡಿ ಅಲ್ಲಿ ಎಷ್ಟು ಹಡಗು ಅಲ್ಲೆಲ್ಲ ಹೋಗಿದೆ ಫುಲ್ ಲಾಂಗ್ ಆಗಿ. ಫ್ರೆಂಡ್ಸ್, ಸೆಂಟ್ರಿಗೆ ಬಂದಿದ್ದೀವಿ. ಅಣ್ಣವರು ಫೋಟೋ ತಗೊಂಡು ವಿಡಿಯೋ ತಗೊಳ್ಳಿ ಸೆಂಟ್ರ್ ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ದಾರೆ. ಅಣ್ಣವ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಮಾತಾಡ್ತಿದ್ದೀವಿ. ಸ್ನೇಹಿತರೆ, ಏನು ಗೊತ್ತಾ ವಿಷಯ, ಇಲ್ಲಿ ಸೆಂಟ್ರಿಗೆ ಕರ್ಕೊಂಬರ್ತಾರೆ. ನಿಮ್ಗೆ ಏನಾದರೂ ವೀಡಿಯೋಸು ಫೋಟೋಸ್ ಏನಾದರೂ ಬೇಕಂತಂದರೆ ತೊಗೊಬೋದು. ಇಲ್ಲಿ ಒಂದು ಭಯ್ಯ ಕನ್ನಡ, ಹಿಂದಿ, ಕನ್ನಡನಾ ಅಣ್ಣ? ಇದು ಇಲ್ಲಿ ಎಷ್ಟು ಗಂಟ ಅಂದರೆ ಎಷ್ಟು ಟೈಮಿಂಗ್ಸ್ ಇಲ್ಲಿ ಫೋಟೋ ವಿಡಿಯೋ ತೊಗೊಬೇಕಂದ್ರೆ? 6 ನಿಮಿಷನಾ? ಅಲ್ಲ ಇವಾಗ ಫೋಟೋ ವಿಡಿಯೋ ನಿಲ್ಲಿಸ್ತಿರಲ್ಲ, ಎಷ್ಟು ನಿಮಿಷ ನಿಲ್ಲಿಸ್ತೀರ? 5-10 ನಿಮಿಷ ನಿಲ್ಲಿಸ್ತಾರೆ. ಫೋಟೋ ವೀಡಿಯೋಸ್ ಏನೋ ತೊಗೊಬೇಕಂತಂದರೆ ಇಲ್ಲಿ ಸೆಂಟ್ರಿಗೆ ಬಂದುಬಿಟ್ಟು ನೀವೇನಾದ್ರೂ ಕ್ಯಾಮ್ರಾ ಮೊಬೈಲ್ಸು ಅದೇನೋ ತೊಗೊಂಬಂದರೆ ವೀಡಿಯೋ ಫೋಟೋಸ್ ಎಲ್ಲ ತೊಗೊಬೋದು. ಏನೂ ತೊಂದರೆ ಏನಿಲ್ಲ. ಬಟ್ ಭಯ ಪಡೋಂಥ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿದೆ ಒಂಥರ. ಒಟ್ನಲ್ಲಿ ಜೀವನದಲ್ಲಿ ಭಯ ಇರಬೇಕು. ಭಯ ಇದ್ರೇ ಬದುಕೋದಕ್ಕೆ ಸಾಧ್ಯ ಆಗೋದು. ಭಯ ಇರಲಿ, ಭಯ ಜೊತೆಗೆ ಧೈರ್ಯನೂ ಇಲ್ಲಿ. ಹೌದು, ಚೆನ್ನಾಗಿದೆ ಸ್ನೇಹಿತರೆ. ಅಣ್ಣವ್ರು ಕನ್ನಡದವ್ರು ಸಿಕ್ಕಿದ್ದಾರೆ ನೋಡಿ ಗೋವಾದಲ್ಲಿ. ಸ್ಟಾರ್ಟ್ ಆಯ್ತು. ಗೋವಾ ಬೀಚಲ್ಲಿ ಅಣ್ಣವರು ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತವ್ರೆ. ನೋಡ್ತಾ ಇರ್ಬೋದು ನೀವು. ವಾವ್, ಆಕ್ಚುಲಿ ಸ್ನೇಹಿತರೆ ತುಂಬಾ ಒಂಥರ ಏನೋ ಮೆಮೊರಿ ಒಂಥರ ಚೆನ್ನಾಗಿದೆ. 300 ರೂಪಾಯಿ ಕೊಟ್ಟಿದ್ದಕ್ಕೂ ಒಂಥರ ಸಾರ್ಥಕತೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಏನೋ ಒಂಥರ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಎಷ್ಟಿದಾವೆ ಅಂತ ಅಂದ್ಬಿಟ್ಟು. ಎಲ್ಲದು ಲಾಂಗ್ ಹೋಗ್ತಾ ಇರೋವು ಇವೆಲ್ಲ. ಸೊ ನಾವು ಕೂಡ ಲಾಂಗ್ ಹೋಗ್ಬೇಕಂತ ಅಂದ್ಬಿಟ್ಟೆ ಬಂದಿರೋದು. ಅವ್ರಿಗೆ ಹೇಳಿದೀವಿ ಅಮೌಂಟ್ ಸಹಿತ ನಾವು ಕೊಡ್ತೀವಿ, ಲಾಂಗ್ ಕರ್ಕೊಂಡೋಗಿ ಅಂತಂದು ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಬಂದು ಒಂಥರ ವಿಸಿಟ್ ಮಾಡಿ. ಹೆಂಗಿದೆ ಮಸ್ತಾಗಿದೆ. ಏನೋ ಒಂಥರ ಖುಷಿ ಆಗ್ತಾ ಇದೆ. ಹಾಯ್ ಗೈಸ್, ಎಲ್ಲ ಎಂಜಾಯ್ ಎಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದೀವಿ. ಇವಾಗ ಬೋಟಿಂದ ಶಿಫ್ಟಿಂದ ಇಳಿಯೋ ಟೈಮ್ ಬಂತು. ಈಗ ಇಳ್ಬಿಟ್ಟು ನೆಕ್ಸ್ಟ್ ಗೋವಾ ಬೀಚ್ ಹತ್ರ ತಿರ್ಗಾ ಹೋಗ್ತಾ ಇದೀವಿ. ಅಲ್ಲಿ ನೆಕ್ಸ್ಟ್ ಇವನ್ನೆಲ್ಲ ಆಡ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ತಿರ್ಗಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು. ಬಾಯ್ ಬಾಯ್. ಹಾಯ್ ಗೈಸ್, ಎಲ್ಲರೂ ಗೈಸ್ ಎಂತ ಗೊತ್ತುಂಟಾ, ನಮ್ಮ ಕರ್ನಾಟಕದವರು ಜಾಸ್ತಿ ಇರೋದು ಇವತ್ತು.
ಎಲ್ಲ ನಮ್ಮ ಕನ್ನಡದವರೇ ಸಿಕ್ಕಿದ್ದಾರೆ, ತುಂಬಾನೇ ಆಂಧ್ರ, ಖುಷಿ ಆಯ್ತು. ಕರ್ನಾಟಕ, ಹಿಂದಿ, ಒರಿಸ್ಸಾ, ಯುಪಿ ಪೂರ ಮಿಕ್ಸ್, ಎಲ್ಲ ಎಂಜಾಯ್. ಗೋವಾ ಗೋವಾ. ಹಾ हाथ ऊपर